ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆಗೆ ವಿಶೇಷವಾಗಿ ಹೆಲಿ ಟೂರಿಸಂ ವ್ಯವಸ್ಥೆ ಕಲ್ಪಿಸುವ ಭರದಲ್ಲಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣವನ್ನು ತಾತ್ಕಾಲಿಕ ಹೆಲಿಪ್ಯಾಡ್ ಅನ್ನಾಗಿ ಬಳಸುವುದನ್ನು ಖಂಡಿಸಿ ಸ್ಥಳೀಯ ನಾಗರಿಕರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಸಾಗರದ ಉಪವಿಭಾಗಾಧಿಕಾರಿ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಉಪವಿಭಾಗಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸ್ಥಳೀಯ ನಾಗರಿಕರ ಪ್ರಮುಖರಾದ ಜೆಡಿ ಕುಣಿ ಮಂಜುನಾಥ್, ಯಾವುದೇ ಕಾರಣಕ್ಕೆ ಕ್ರೀಡಾಂಗಣವನ್ನು ಹೆಲಿಕಾಪ್ಟರ್ ಏರಿಳಿತಕ್ಕಾಗಿ ಬಳಸಬಾರದು ಎಂದು ಆಗ್ರಹಿಸಿದರು. ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣ ಮಣ್ಣಿನಿಂದ ಕೂಡಿರುವ ಕಾರಣ ಹೆಲಿಕಾಪ್ಟರ್ ಏರಿಳಿತದಿಂದ ಗಾಂಧಿನಗರ ಮತ್ತು ಅಗ್ರಹಾರ ವ್ಯಾಪ್ತಿಯ ನಿವಾಸಿಗಳಿಗೆ ವ್ಯಾಪಕ ಧೂಳಿನಿಂದ ಉಸಿರಾಟದ ತೊಂದರೆಯಿಂದ ಅಸ್ತಮಾ ರೋಗ ಬರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆದರೆ ಇದು ಯಾವುದೇ ರೀತಿಯ ನಗರ ವ್ಯಾಪ್ತಿಯ ಒಳಗೆ ಇದರ ಏರಿಳಿತ ಇರಬಾರದು. ಇದು ಹೆಲಿಪ್ಯಾಡ್, ಇಲ್ಲಿ ಸುಸಜ್ಜಿತವಾದ ಹೆಲಿಪ್ಯಾಡು ವರದಳ್ಳಿ ರಸ್ತೆಯಲ್ಲಿ ಇದೆ, ಅದು ಗ್ರಾಮಾಂತರ ಪ್ರದೇಶದಲ್ಲಿ ಇದೆ. ಅಲ್ಲಿಂದಾನೇ ಇದನ್ನ ಬಳಕೆ ಮಾಡಬೇಕು. ಅವತ್ತು ಒಂದು ಎಸ್ ಸಿ ಅವರು ಮತ್ತೆ ಶಾಸಕರ ಅಧ್ಯಕ್ಷತೆಯ ಸಭೆಯಲ್ಲೂ ಕೂಡ ಅದನ್ನ ಪ್ರಸ್ತಾಪ ಮಾಡಿದರು. ಅವಾಗ ಗೋಪಾಲಗೌಡ ರಂಗಮಂದಿರ ಮೈದಾನ ಆಗಬೇಕು. ಬಳಿಕ ಸಾಗರ್ ತಾಲೂಕಿನ ನಾಗರಿಕ ಹಿತರಕ್ಷಣಾ ಸಮಿತಿ ಸಂಚಾಲಕ ಹಿತಕರ ಜೈನ್ ಮಾತನಾಡಿ, ಸಾಗರ್ ಸಮೀಪವೇ ಇರುವ ವರದಹಳ್ಳಿ ರಸ್ತೆಯಲ್ಲಿನ ಶಾಶ್ವತ ಹೆಲಿಪ್ಯಾಡ್ ಅನ್ನೇ ಬಳಕೆ ಮಾಡುವ ಮೂಲಕ ಸಾಗರ ಜಾತ್ರೆಯಲ್ಲಿ ಹೆಲಿ ಟೂರಿಸಂ ನಡೆಸಬೇಕು. ಸಾಗರದ ಮಾರಿಕಾಂಬಾ ಜಾತ್ರೆಗೆ ಹೆಲಿಕಾಪ್ಟರ್ ತರಿಸುತ್ತಿರುವುದು ಅತ್ಯಂತ ಸ್ವಾಗತಾರ್ಹವಾಗಿದೆ ಎಂದರು. ಈಗಾಗಲೇ ವರದಹಳ್ಳಿ ರಸ್ತೆಯ ಪವಿತ್ರ ವನದ ಎದುರು ಸುಸಜ್ಜಿತವಾಗಿರುವ ಸರ್ವ ಋತು ಹೆಲಿಪ್ಯಾಡ್ ಇರುವುದರಿಂದ ಸದರಿ ಹೆಲಿಪ್ಯಾಡ್ ಅನ್ನೇ ಬಳಕೆ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸ್ಥಳದಲ್ಲಿ ಈಗ ತಾತ್ಕಾಲಿಕವಾಗಿ ಮಾರಿ ಜಾತ್ರೆ ಪ್ರಯುಕ್ತ ಒಂದು ಹೆಲಿಪ್ಯಾಡ್ ಅನ್ನು ಹೆಲಿಕಾಪ್ಟರ್ ಅನ್ನು ಏರಿಳಿಸುವ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಿದ್ದಾರೆ. ತಾತ್ಕಾಲಿಕ ಹೆಲಿಪ್ಯಾಡ್ ಮಾಡುವ ಪ್ರಯತ್ನ ನಡೀತಾ ಇದೆ. ಇದರಿಂದ ಆ ಭಾಗದ ನಿವಾಸಿಗಳಿಗೆ, ಅಲ್ಲೇ ಪಕ್ಕದಲ್ಲಿ ಇರುವಂತಹ ನಿವಾಸಿಗಳಿಗೆ, ಸರ್ಕಾರಿ ಬಂಗಲೆಯ ನಿವಾಸಿಗಳಿಗೆ, ಶಾಲೆಗೆ. ಪ್ರತಿಭಟನೆಯಲ್ಲಿ ನಗರಸಭಾ ಅಧ್ಯಕ್ಷ ಎಸ್.ವಿ. ಕೃಷ್ಣಮೂರ್ತಿ, ಗೌತಮ್ ಹೋಟೆಲ್ ಗಣಪತಿ, ಯೋಗ ಗುರು ವಿಶ್ವೇಶ್ವರ ಕೋಳಿವಾಡ್, ರಾಜೇಶ್, ಎಂಎಸ್ ಸುಂದರ್ರಾಜ್, ನಿವೃತ್ತ ನೌಕರರು ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಸ ನಂಜುಂಡಸ್ವಾಮಿ, ನಾಗರಾಜ್ ಬಿ, ಕಿಶೋರ್ ಎಚ್.ಪಿ, ಸುರೇಶ್, ಮೋಹನ್ ಪ್ರಕಾಶ್ ಎಂ ಮೊದಲಾದವರು ಪಾಲ್ಗೊಂಡಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.